ವೈಕುಂಠ ಏಕಾದಶಿ ಹಿನ್ನೆಲೆ ದೇಶಾದ್ಯಂತ ವೆಂಕಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ದಾವಣಗೆರೆಯ ಎಂಸಿಸಿ ಬಿ ಬ್ಲಾಕ್ನಲ್ಲಿರುವ ವೆಂಕಟೇಶ್ವರ ದೇವಾಲಯದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು ಭಕ್ತರು ವೆಂಕಟೇಶ್ವರನ ದರ್ಶನ ಪಡೆದು ಪುನೀತರಾದರು. ಮಧ್ಯರಾತ್ರಿ 1 ಗಂಟೆಯಿಂದಲೇ ವೆಂಕಟೇಶ್ವರನ ದರ್ಶನಕ್ಕೆ ಭಕ್ತರು ಸರದಿ ಸಾಲಿನಲ್ಲಿ ನಿಂತಿದ್ದರಲ್ಲದೆ ಸಾವಿರಾರು ಜನರು ವೆಂಕಟೇಶ್ವರನ ದರ್ಶನ ಪಡೆದರು. ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವರಿಗೆ ಪುಷ್ಪಾಲಂಕಾರ, ಪತ್ರೆ ಅಲಂಕಾರ ಮಾಡಲಾಗಿತ್ತು. ದಕ್ಷಿಣ ಅಭಿಮುಖವಾಗಿ ನಿರ್ಮಾಣ ಮಾಡಿರುವ ವೈಕುಂಠ ದ್ವಾರವನ್ನು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪ್ರವೇಶ ಮಾಡುತ್ತಿದ್ದು, ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ, ಒಳಿತಾಗುತ್ತದೆ ಎನ್ನುವ ನಂಬಿಕೆ ಭಕ್ತರಲ್ಲಿದ್ದು ದೇವರ ಜಪ ಮಾಡುತ್ತಾ ವೆಂಕಟೇಶ್ವರನ ದರ್ಶನ ಪಡೆದರು. ಇವತ್ತು ವೈಕುಂಠ ಏಕಾದಶಿ ಅನ್ನೋದು ನಮ್ಮ ಹಿಂದೂಗಳಿಗೆ ವರ್ಷದಲ್ಲಿ ಒಂದು ದಿವಸ ಬರ್ತಕ್ಕಂಥ ಪವಿತ್ರವಾದ ಹಬ್ಬ. ಈ ಹಬ್ಬದಲ್ಲಿ ಸಾಧಾರಣವಾಗಿ ಎಲ್ಲರೂ ಸ್ವಾಮಿಯ ದರ್ಶನ ಮಾಡ್ತಕ್ಕಂಥದ್ದು ಒಂದು ಪ್ರತಿಷ್ಠೆ ಇದೆ. ಏಕೆಂದರೆ ಇವತ್ತು ಮುಕ್ಕೋಟಿ ದೇವತೆಗಳು ಭೂಮಿಯ ಮೇಲೆ ಆಶೀರ್ವಾದ ಮಾಡೋಕ್ಕೆ ಬರ್ತಾರೆ, ಸ್ವರ್ಗದ ಬಾಗಿಲು ತೆಗೆದಿರ್ತಂಥ ಒಂದು ಪ್ರತೀತಿ ಇದೆ. ಆದ್ದರಿಂದ ಪ್ರತಿಯೊಬ್ಬರು ಈ ಒಂದು ಶ್ರೀಮನ್ನಾರಾಯಣನ ದರ್ಶನ ಪಡೀಲಿಕ್ಕೆ ಪ್ರತಿಯೊಂದು ದೇವಸ್ಥಾನಕ್ಕೆ ಬರ್ತಾರೆ. ಆದರೆ ಈ ಒಂದು ದೇವಸ್ಥಾನ ದಾವಣಗೆರೆಯ MCC ಬಿ ಬ್ಲಾಕಿನಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಸಾವಿರಾರು ಜನ ಭಕ್ತರು ಬಂದು ಇಲ್ಲಿ ದೇವರ ದರ್ಶನ ಮಾಡಿ ಪುನೀತರಾಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಬೆಳಿಗ್ಗೆ ತಿರುಪಾವೈ ಮತ್ತು ಅಲಂಕಾರ ಈ ರೀತಿ ಅನೇಕ ಕಾರ್ಯಕ್ರಮಗಳು ಇರ್ತವೆ. ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೆ ಅಖಂಡ ದರ್ಶನ ಇರುತ್ತೆ. ಇದು ಪ್ರತಿ ವರ್ಷವೂ ಇರುತ್ತೆ. ಆದರೆ ಈ ವರ್ಷ ಸ್ವಲ್ಪ ಭಕ್ತಾದಿಗಳು ಜಾಸ್ತಿ ಇದ್ದಾರೆ ಅಂತ ನನ್ನ ಭಾವನೆ. ಇವತ್ತು ವೈಕುಂಠ ಏಕಾದಶಿ. ಇವತ್ತಿನ ದಿನ ವೈಕುಂಠ ಬಾಗಿಲು ಅಂತೇಳಿ ವಿಶೇಷವಾಗಿ ಓಪನ್ ಇರುತ್ತೆ. ಅದು 7 ಬಾಗಿಲು ಇರುತ್ತೆ. ಆ 7 ಬಾಗಿಲು ಒಂದೊಂದು ವಿಶೇಷತೆ ಇರುತ್ತೆ. ಹಾಗಾಗಿ ವೈಕುಂಠ ಏಕಾದಶಿಲಿ ಆ ವೈಕುಂಠ ಬಾಗಿಲಲ್ಲಿ ಹೋದರೆ ವೈಕುಂಠಕ್ಕೆ ಹೋಗಿರೋ ಪ್ರಾಪ್ತಿ, ಖುಷಿ, ನೆಮ್ಮದಿ ಎಲ್ಲ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ವೈಕುಂಠ ಏಕಾದಶಿ ಅಂತೇಳಿ ಮಾಡ್ತೀವಿ. ಅದು ವರ್ಷಕ್ಕೆ 1 ಸತಿ ಮಾತ್ರ ಬಾಗಿಲು ತೆಗೆದಿರುತ್ತೆ. ಈ ದೇವಸ್ಥಾನ ಸ್ಟಾರ್ಟ್ ಆಗಿ 26 ಇಯರ್ಸ್ ಆಗಿದೆ. ಆದರೆ ನಾನು ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ 20 ವರ್ಷದಿಂದ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಒಂಥರ ನೆಮ್ಮದಿ, ಖುಷಿ ಎಲ್ಲ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ಏಕಾದಶಿ ವಿಶೇಷ ತುಂಬ ನಮ್ಮ ಭಕ್ತರು ಎಲ್ಲರಿಗೂ ಒಂಥರ ಮೆಮೊರಬಲ್ ಡೇ ಅಂತಲೇ ಹೇಳ್ಬೋದು. ಭಾಳ ವಿಶೇಷವಾದ ದಿನ. ಈ ದಿನ ನಾವು ಗೋವಿಂದನ ದರ್ಶನ ಒಂದು ಮಾಡಿದ್ರೇ ಪುಣ್ಯ ಅಂತ ಒಂದು ಹಿಂದಿನ ಕಾಲದಿಂದನೂ ಬಂದಿದ್ದ ಪ್ರತೀತಿ ಇದೆ. ಅನಾದಿ ಕಾಲದಿಂದನೂ ನಡೆಸ್ಕೊಂಡು ಬಂದಿದ್ದಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷಕ್ಕಿಂತನೂ ಜನ ಬರ್ತಾ ಇದ್ದಾರೆ. ಪ್ರತಿ ವರ್ಷವೂ ಜನಗಳು ಜಾಸ್ತಿ ಆಗ್ತಾಯಿದ್ದಾರೆ. ತುಂಬ ಚೆನ್ನಾಗೂ ನಡೀತಾ ಇದೆ. ವಿಶೇಷವಾದ ದಿನ. ತುಂಬ ಜನ ಇವತ್ತು ವಿಶೇಷವಾಗಿ ಉಪವಾಸ ಮಾಡಿ ನಾಳೆ ತನಕನೂ ದ್ವಾದಶಿ ದಿನವೇ ಪ್ರಸಾದ ತಗೊಳ್ಳೋ ಅನ್ನೋವಂಥ ಇದನ್ನು ಮಾಡ್ಕೊಂಡಿದ್ದಾರೆ. ತುಂಬ ವಿಶೇಷವಾದ ದಿನ ಇವತ್ತು. ಇವತ್ತು ನೋಡಿ, ಭರಣಿ ನಕ್ಷತ್ರದಲ್ಲಿ ಯಾವಾಗೂ ಬರೋದು. ಬಟ್ ಈ ಸತಿ ಏನಾಗಿದೆ, ಭರಣಿ ನಕ್ಷತ್ರದಲ್ಲಿ ಬಂದು ಕೃತ್ತಿಕಾ ನಕ್ಷತ್ರದಲ್ಲಿ ಹೋಗ್ತಾ ಇದೆ ಏಕಾದಶಿ. ತುಂಬ ವಿಶೇಷವಾದ. ಯಾವಾಗ ನಿಮಗೆ ವೈಕುಂಠ ಏಕಾದಶಿ ಬಂದರೂ ಭರಣಿ ನಕ್ಷತ್ರಕ್ಕೆ ಬರೋದು. ಈ ಸತಿ ವಿಶೇಷ ಕೃತ್ತಿಕಾ ನಕ್ಷತ್ರ ಎಂಡಿಂಗ್ನಲ್ಲಿ ಬರ್ತಾ ಇದೆ. ಇವತ್ತು ಆ್ಯಕ್ಚುಲಿ ಏಕಾದಶಿ 12-1 ಗಂಟೆಗೆ ಹೋಗುತ್ತೆ. ಬಟ್ ಆದರೂ ಪ್ರತೀತಿ ಸೂರ್ಯ ಉದಯ ಆಗಬೇಕಾದ್ರೆ ಯಾವುದಿರುತ್ತೆ ಮಿತಿ, ಆ ಮಿತಿ ಪ್ರಕಾರ ಇವತ್ತೇ ಏಕಾದಶಿ ಅಂತ ಎಲ್ಲ ದೇವಸ್ಥಾನದಲ್ಲೂ ಕನ್ಸಿಡರ್ ಮಾಡಿದೆ. ತಿರುಪತಿಯಲ್ಲಿ ಸಹಿತ ಇವತ್ತೇ ಮಾಡ್ತಾ ಇರೋದು. ಮಂಗಳಾರತಿ ಮಾಡಿಬಿಡಿ.
ಯಾವ